ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ಕಡಲೆ ಹಿಟ್ಟು, ಒಂದು ಮುಕ್ಕಾಲು ಬೌಲಷ್ಟು ಕಡಲೆ ಹಿಟ್ಟನ್ನು ಇಟ್ಕೊಂಡಿದ್ದೇನೆ ರೀ. ಇಲ್ಲಿ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ಈ ಥರನೇ ತೊಳೆದ್ಬಿಟ್ಟು ಕಟ್ ಮಾಡಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೇನೆ ರೀ. ಇವತ್ತು ಒಂದು ನಾನು ಕಡಲೆ ಹಿಟ್ಟು ಮತ್ತು ಮೆಂತ್ಯ ಒಳಗೆ ಒಂದು ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ತುಂಬ ಈಸಿಯಾಗಿರೋಂಥದ್ದು ಮತ್ತು ಬೇಗ ಆಗುವಂಥದ್ದು. ಇದು ನೋಡ್ಬೋದು, ಒಂದು 1/4 ಕಪ್ನಷ್ಟು ಹಿಂಗನ್ನು ತೊಗೊಂಡಿದ್ದೇನೆ ರೀ. ಈ ಹಿಂಗನ್ನು ನೀರಲ್ಲಿ ನೆನೆಸ್ಬಿಟ್ಟು ಇಡಬೇಕಾಗುತ್ತೆ. ಇದು ನಮಗೆ ಬೇಕಾಗುತ್ತೆ, ಅಂದರೆ ಇದು ನಮಗೆ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ರೀ. ಹಾಗಾಗಿ ಇದನ್ನು ಒಂದು 5 ನಿಮಿಷಗಳ ಕಾಲ ಇದನ್ನು ನೆನೆಸಿ ಇಡಬೇಕಾಗುತ್ತೆ. ಇವಾಗ ನಮ್ಮದು ಹಿಂಗನ್ನು ಕಲಸಿ ಇಟ್ಕೊಂಡಿದ್ದೀನಿ ರೀ. ಸ್ವಲ್ಪ ಅದನ್ನು ನೆನಿಬೇಕು ನೀರಲ್ಲೇ. ಇವಾಗ ಒಂದು ಬೌಲನ್ನು ತೊಗೊಂಡಿದ್ದೇನೆ ರೀ. ಈ ಬೌಲಿಗೆ ನೋಡಿರಿ, ಇವಾಗ ನಾವು ತೊಗೊಂಡಿದ್ದೆ ನೋಡಿರಿ ಮೆಂತ್ಯ ಸೊಪ್ಪನ್ನು ಸಹ ಹಾಕೋತಾ ಇದ್ದೇನೆ. ಈ ಮೆಂತ್ಯ ಸೊಪ್ಪಿಗೆ ನೋಡಿರಿ, ಇವಾಗ ನಾವು ಅಚ್ಚ ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನು, 1/4 ಟೀ ಸ್ಪೂನಷ್ಟು ಓಂಕಾಳು ರೀ, 1/4 ಟೀ ಸ್ಪೂನಷ್ಟು ಅರಿಶಿನ, 1/4 ಟೀ ಸ್ಪೂನಷ್ಟು ಜೀರಿಗೆ, ಇದನ್ನು ಸಹ ಒಟ್ಟಿಗೆ ಹಾಕೋತಾ ಇದ್ದೇನೆ. ಮತ್ತು ಇದಕ್ಕೆ ನೋಡಿರಿ, ಇವಾಗ ನಾವು ಇಟ್ಕೊಂಡಿರೋಂತಹ ಕಡಲೆ ಹಿಟ್ಟನ್ನು ಸಹ ಹಾಕೋತಾ ಇದ್ದೇನೆ. ಮತ್ತು ಇದಕ್ಕೆ ನೋಡಿರಿ, ಒಂದು ಸ್ವಲ್ಪನೇ ನಾವು ಸಣ್ಣಕ್ಕೆ ಹೆಚ್ಚಿದಂತಹ ಈರುಳ್ಳಿಯನ್ನು ಸಹ ಹಾಕೋತಾ ಇದ್ದೀನಿ. ಇದು ಮೆಂತ್ಯದು ದೋಸೆ ಅನ್ಬೋದು ರೀ, ಮೆಂತ್ಯ ಸೊಪ್ಪಿನ ದೋಸೆ. ತುಂಬ ಚೆನ್ನಾಗಿರುತ್ತೆ. ನೀವು 5 ನಿಮಿಷದಲ್ಲೇ ಮಾಡುವಂಥದ್ದು. ಸ್ವಲ್ಪನೇ ಹಸಿಮೆಣಸಿನ್ಕಾಯಿ, ಒಂದು ಹಸಿಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೇನೆ. ನೀವು ಸ್ವಲ್ಪನೇ ಇಲ್ಲಿ ನಾನು ಇದು ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಶುಂಠಿ, ನೀವು ಬೇಕಿದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೋದು. ಮತ್ತು ಸ್ವಲ್ಪನೇ ಬೆಳ್ಳುಳ್ಳಿ ಸಹ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡೂ ಒಟ್ಟಿಗೆ ಆಗ್ತದೆ, ಆ ಥರ ಆದ್ರೂ ನೀವು ತೊಗೋಬೋದು. ಮತ್ತು ಇದಕ್ಕೆ ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾಯಿದ್ದೇನೆ. ತುಂಬ ಈಸಿಯಾಗಿ ಮತ್ತು ತುಂಬ ರುಚಿಯಾಗಿ ಮಾಡುವಂಥದ್ದು ಇದು ಆಗಿದೆ ರೀ. ಇದಕ್ಕೆ ನೋಡಿರಿ, ಒಂದು ಸ್ವಲ್ಪನೇ ನಾನು ಇಲ್ಲಿ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು, ಸ್ವಲ್ಪನೇ ಕರಿಬೇವು ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ. ಸ್ವಲ್ಪನೇ ನೋಡಿ ನೀರು ಹಾಕೋತ ಹೋಗ್ಬೇಕಾಗತ್ತೆ ರೀ. ಅಂದರೆ ಇದು ನಮಗೆ ನಾವು ದೋಸೆ ಯಾವ ಥರ ಬ್ಯಾಟ್ರ್ ಮಾಡ್ಕೋತೀವಿ ನೋಡಿರಿ, ಆ ಥರನೇ ಇದನ್ನು ನಾವು ಕಲಿಸ್ಕೋಬೇಕಾಗುತ್ತೆ ಚೆನ್ನಾಗಿ. ಇವಾಗ ನೋಡ್ಬೋದು ರೀ, ನಮ್ಮದು ಈ ಥರ ನಾವು ಕಲಿಸ್ಕೊಂಡಾಗಿದೆ. ಇವಾಗ ನಾವು ಇದು ಇಟ್ಟಿಟ್ಕೊಂಡಿದ್ದೆ ನೋಡಿರಿ, ಹಿಂಗೆ ಹಾಕಿ ನೀರು ಅದನ್ನು ಸಹ ಸ್ವಲ್ಪ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ನೋಡಿರಿ, ಒಂದು ಸ್ವಲ್ಪನೇ ನಾವು ಕ್ರಿಸ್ಪಿಯಾಗಿ ಬರಬೇಕಾದ್ರೆ ಒಂದು 4 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ, ಇದರೊಳಗೆ ಒಂದು 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ತಾ ಇದ್ದೀನಿ. ಅಂದರೆ ನಮ್ಮದು ದೋಸೆ ಒಳ್ಳೆಯ ಒಂದು ಕ್ರಿಸ್ಪಿಯಾಗಿನೂ ಬರುತ್ತೆ, ಒಳ್ಳೆಯ ಒಂದು ಟೇಸ್ಟಾಗಿನೂ ಇರುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ನಮಗೆ ಇವಾಗ ರೆಡಿ ಆಗಿದೆ. ಲಾಸ್ಟಿಗೆ ನೋಡಿರಿ, ಒಂದು ಅರ್ಧ ಹೋಳಿನಷ್ಟು ಲಿಂಬೆ ಹಣ್ಣನ್ನು ಸಹ ನಾವು ಇದಕ್ಕೆ ಹೆಣ್ಕೊತಾ ಇದ್ದೀವಿ. ಅಂದರೆ ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಲಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಆಮ್ಚೂರು ಪೌಡ್ರ್ ಅದನ್ನು ಹಾಕ್ಕೋಬೋದು ರೀ. ತುಂಬ ಒಳ್ಳೆಯ ಒಂದು ಟೇಸ್ಟ್ ಆಗಿರುತ್ತೆ. ಇವಾಗ ನಮಗಿದು ಸರಿ ಆಗಿದೆ ಹಿಟ್ಟು. ಒಂದು 5 ನಿಮಿಷ ಬಿಟ್ಟು ಇದನ್ನು ನಾವು ದೋಸೆ ಮಾಡೋಕ್ಕೆ ಹಾಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನು ಇಲ್ಲಿ ಒಂದು ನಾನ್ ಸ್ಟಿಕ್ ತವಾವನ್ನು ಇಟ್ಕೊಂಡಿದ್ದೇನೆ. ಇವಾಗ ಇಲ್ಲೇ ಒಂದು ಸ್ವಲ್ಪ ಇದಕ್ಕೆ ಆಯಿಲನ್ನು ಹಾಕ್ತಾ ಇದ್ದೇನೆ. ಆಯಿಲ್ ಹಾಕಿಬಿಟ್ಟು ಈ ಥರನೇ ನೋಡಿರಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು, ಅಂದರೆ ಈ ನಮ್ಮದು ದೋಸೆಯನ್ನು ಹಾಕ್ತೀವಿ ನೋಡಿರಿ, ಅವಾಗ ತುಂಬ ಹಾಟು ಇರಬಾರ್ದು, ಅಂದರೆ ತುಂಬ ಜಾಸ್ತಿ ಬಿಸಿ ಇರಬಾರ್ದು, ಸ್ವಲ್ಪ ಬಿಸಿ ಇದ್ದರೆ ಸಾಕು. ಇವಾಗ ನಮ್ಮದಿದು ರೆಡಿ ಆಗಿದೆ. ಈಗ ಇದ್ರ ಮೇಲೆ ನೋಡಿರಿ, ನಾವು ಅನ್ಪಾಲಿಶ್ ಆದಂತಹ ಬಿಳಿ ಎಳ್ಳನ್ನು ಸಹ ಹಾಕೋತಾ ಇದ್ದೀನಿ. ಅಂದರೆ ನಮ್ಮದು ದೋಸೆ ಹಾಕೋದಕ್ಕಿಂತ ಮುಂಚೆನೇ ಇದನ್ನು ಹಾಕೊಂಡ್ಬಿಟ್ರೆ ನೋಡಿರಿ, ಒಳ್ಳೆಯ ಒಂದು ಟೇಸ್ಟ್ ಆದಂಥ ಒಂದು ದೋಸೆ ರೆಡಿ ಆಗುತ್ತೆ. ಇದ್ರ ಮೇಲೆ ನಮ್ಮದು ದೋಸೆಯನ್ನು ಚೂರಾಗಿ ನಾವು ಹಾಕೋತಾ ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ರೀ. ನೋಡ್ಬೋದು, ಸ್ವಲ್ಪ ಇದನ್ನು ಸ್ಲೋ ಫ್ಲೇಮ್ನಲ್ಲೇ ಇಡಬೇಕು. ನಿಮಗೆ ಎಷ್ಟು ಆಗಲ್ಲ ಬೇಕೋ ಅಷ್ಟಾಗಲ್ಲ ಹಾಕಿಬಿಟ್ಟು ಈ ಥರ ಮಾಡ್ಕೊಂಡ್ರೆ ಸಾಕ್ರಿ. ನೋಡ್ಬೋದು, ಇವಾಗ ನಾನು ಸ್ಲೋನಲ್ಲೇ ಇಟ್ಟಿದ್ದೀನಿ. ಇವಾಗ ಇದನ್ನು ಹಾಕೊಂಡ್ಮೇಲೆ ಸ್ವಲ್ಪನೇ ಜಾಸ್ತಿ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು. ಈಗ ನೋಡ್ಬೋದು ರೀ, ನಮ್ಮದಕ್ಕೆ ದೋಸೆಗೆ ಒಂದು ಸ್ವಲ್ಪನೇ
ಆಯಿಲನ್ನು ಸುತ್ತನ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪನೇ ಮಧ್ಯಕ್ಕೆ ಈ ಥರ ಗ್ಯಾಪ್ ಇದ್ದಲ್ಲಿ ನೋಡಿರಿ ಈ ಥರ ಹಾಕೋಬೋದು. ಅಂದರೆ ಸ್ವಲ್ಪ ಒಳಗಡೆ ತನಕ ಬೇಯ್ತಾ ಇರುತ್ತೆ. ಇದನ್ನು ಮುಚ್ಚಳವನ್ನು ಮುಚ್ಚಿರಿ ನೋಡಿರಿ. ನಾವು ಒಂದು 15ರಿಂದ 20 ಸೆಕೆಂಡ್ ಕಾಲ ಈ ಥರನೇ ಮುಚ್ತಾ ಇದ್ದೀನಿ. ಇವಾಗ ನಾವು ಇದನ್ನು ತೆಗೆದು ನೋಡೋಣ ರೀ. ನೋಡಿರಿ ನಮ್ಮದು ಇದು ಸ್ವಲ್ಪನೇ ಬೆಂದಿದೆ. ಅದು ನಾವು ಈ ಥರ ನೋಡಿದ್ರೆ ನಮ್ಮದು ತುಂಬ ಈಸಿಯಾಗಿ ಬರುತ್ತೆ. ಮಕ್ಕಳಿಗೆ ಬೆಳಗ್ಗೆಗೆ ತಿಂಡಿಗಾದ್ರೂ ಆಗುತ್ತೆ, ಬಾಕ್ಸಿಗಾದ್ರೂ ಆಗುತ್ತೆ. ನೋಡ್ಬೋದು ರೀ ನಮ್ಮದು ಈ ಥರ ಬಂದಿದೆ. ಇವಾಗ ನಾವು ಇದನ್ನು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಬೇಕಾಗುತ್ತೆ ರೀ. ನೋಡ್ಬೋದು ಇವಾಗ ನೋಡ್ಬೋದು ರೀ ನಮ್ಮದು ಈ ಸೈಡ್ನೂ ಒಂಚೂರು ನಾವು ತಿರುಗಿಸೋಣ. ನೋಡ್ಬೋದು ನಮ್ಮದು ತುಂಬ ಚೆನ್ನಾಗಿ ಎರಡು ಸೈಡು ಚೆನ್ನಾಗಿ ನಮ್ಮದು ಬಂದಿದೆ ರೀ. ಇವಾಗ ನೋಡ್ಬೋದು ರೀ ಮತ್ತೊಂದು ನಾವು ಅದೇ ಥರನೇ ಹಾಕ್ಕೊಳ್ಳೋಣ. ನಾವೀಗ ಇವಾಗ ಹಾಕಿದ್ದು ನೋಡಿರಿ ಇದೇ ಥರನೇ ನಾವು ಎಳ್ಳನ್ನು ಸಹ ಹಾಕೊಂಡ್ಬಿಟ್ಟು ನಮ್ಮದು ದೋಸೆ ಬ್ಯಾಟರ್ ಏನಿರ್ತದೆ ನೋಡಿರಿ ಸ್ವಲ್ಪನೇ ಈ ಥರನೇ ಹಾಕೋದು ಹೋಗೋಣ. ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ತುಂಬ ಬೇಗ ಆಗುವಂಥದ್ದು. ಇಲ್ಲಿ ಎಲ್ಲನೂ ಮನೆಗಿರೋವಂಥದ್ದು ಸಾಮಗ್ರಿಗಳಿಂದಲೇ ಮಾಡಿರುವಂಥದ್ದು. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಹಾಕೋಬೋದು. ಅಂದರೆ ಇದು ಬ್ಯಾಟರ್ ಚೆನ್ನಾಗಿರ್ಬೇಕು ನೋಡಿರಿ, ಅಂದರೆ ನಿಮಗೆ ಚೆನ್ನಾಗಿ ಬರುತ್ತೆ. ನೋಡ್ಬೋದು ರೀ ನಮ್ಮದು ಇದ್ರ ಮೇಲೆ ಎಳ್ಳನ್ನು ಹಾಕಿದ್ದೇನೆ. ನಾವು ಇದು ತಿನ್ನಬೇಕಾದ್ರೆ ಇದು ಎಳ್ಳು ಒಳ್ಳೆ ಒಂದು ಟೇಸ್ಟ್ ಕೊಡುತ್ತೆ ರೀ. ಹಾಗಾಗಿ ನೋಡ್ಬೋದು ನಮ್ಮದು ಆಗಿದೆ ದೋಸೆ. ನೋಡ್ಬೋದು ರೀ ನಮ್ಮದು ಇದು ಮೆಂತ್ಯ ಸೊಪ್ಪಿಂದು ದೋಸೆ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.